ಎಲ್ಲ ಪತ್ರಿಕೆ ಹಾಗೂ ಮಾಧ್ಯಮ ಬಳಗ ಬಾಗಲಕೋಟೆ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಬಳಗದವರಿಗೆ ಮೊಟ್ಟ ಮೊದಲನೆಯದಾಗಿ ಶ್ರೀ ಸಿದ್ದನಕೋಳ ದಾಸೋಹ ಕಲಾ ಪೋಷಕ ಮಂಡಳದಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ ಪ್ರತಿ ವರ್ಷ ನಾವು ಸಿದ್ದನಕೋಳ ಮಠದಿಂದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಅಂದರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ 14, 15, 16 ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆಲ್ಲ ಸಹಕಾರ ನೀಡಿದಂಥ ಮೊಟ್ಟ ಮೊದಲನೇ ತಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ವಂದನೆಗಳನ್ನ ಹೇಳ್ತಾ ಇದ್ದೀನಿ. 10 ವರ್ಷಗಳ ಕಾಲ ತಮ್ಮ ಒಂದು ಸಹಕಾರದೊಂದಿಗೆ ಅದ್ದೂರಿ ಅದು ಗುಡ್ಡದಲ್ಲಿ ಯಶಸ್ವಿ ಆಗಿದ್ದು ಭಾಳ ವಿಚಿತ್ರ ಅಂತಾರೆ ಎಲ್ಲರ ಜನರು. ಗುಡ್ಡದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತೀರ ಅಂದರೆ ನಿಮ್ಮದು ಅದರಲ್ಲಿ ಪಾಲಿದೆ. ನಿಮಗೆ ಮೊಟ್ಟ ಮೊದಲನಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ವಿಶೇಷ ಅಂದರೆ ಈ ವರ್ಷದ ನಾವು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನಾವು ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಕೊಡ್ತಾ ಇದ್ವಿ, ಒಂದೇ ಪ್ರಶಸ್ತಿ ಕೊಡ್ತಾ ಇದ್ವಿ. ಈಗ 2 ವರ್ಷದಿಂದ ಜನರ ಒಂದು ಅಭಿಪ್ರಾಯ ಮೇಲೆಗೆ ಮತ್ತು ಅನೇಕ ಮಾಧ್ಯಮಗಳ ಪತ್ರಿಕಾದವರ ಅಭಿಪ್ರಾಯದ ಮೇರೆಗೆ ರಾಜ್ಯ ಮಟ್ಟದ್ದು ಒಂದು ಹೇಳಿ ಒತ್ತಾಯ ಮಾಡೋದ್ರಿಂದ ಅದನ್ನು ಕೂಡ ಈ 2 ವರ್ಷದಿಂದ ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಆ ನಿಟ್ಟಿನೊಳಗೆ ಈ ವರ್ಷದ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಅನೇಕ ಎಲ್ಲ ಚಲನಚಿತ್ರ ಭಾಷಾದಲ್ಲಿ ಕೂಡ ಅವರು ಸಾಧನೆ ಮಾಡಿದಂಥ ನಮ್ಮ ಸ್ಯಾಂಡಲ್ವುಡ್ಡಿನ ಹೀರೋಯಿನ್ ಅಂತಲೇ ಹೇಳ್ಬೋದು. ಅವರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವ್ರನ್ನ ಈ ಸರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಎರಡನೇದಾಗಿ ನಮ್ಮ ಇನ್ನೊಬ್ಬರು ನಮ್ಮ ಚಲನಚಿತ್ರ ನಟ ಖಳನಾಯಕ ಸುಧೀರ್ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಮಾಂತಿ ಸುಧೀರ್ ರಂಗಭೂಮಿ ಕಲಾವಿದೆ ಹಾಗೂ ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಅವರನ್ನ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಅಂಥೇಳಿ ತಮಗೆ ಈ ಮೂಲಕ ತಿಳಿಯಲು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೆಯೇ ಈ ವರ್ಷ ಪ್ರತಿ ವರ್ಷಂತೆ ಈ ವರ್ಷವೂ ನಮ್ಮ ಡಾಕ್ಟರ್ R.S. ರಾಜು ಅವರು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಇರುತ್ತೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ 3 ದಿನಗಳ ಕಾಲ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು 3 ದಿನಗಳ ಕಾಲ ಇರ್ತಾರೆ. ಹಾಗೆಯೇ ಮಾಜಿ ಶಾಸಕರು ಕೂಡ ಬರ್ತಾರೆ, ದೊಡ್ಡಗೌಡರ ಪಾಟೀಲರು ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಮೇಲಾಗಿ ವಿ ಸೋಮಣ್ಣ ಅಂತವರು ಎಲ್ಲರೂ ಅನೇಕ ರಾಜಕಾರಣಿಗಳು, ಸಾಧು ಸಂತರು, ಹೆಚ್ಚಾಗಿ ಚಲನಚಿತ್ರ ಧಾರಾವಾಹಿ ನಟ ನಟಿಯರು. ಅದರ ಜೊತೆಗೆ ಈಗ ನಾವು ಪ್ರತಿ ವರ್ಷ ಈಗಾಗಲೇ 10 ವರ್ಷದಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಚಲನಚಿತ್ರಕ್ಕೆ ಒತ್ತು ಕೊಟ್ಕೊಂಡು ಬಂದಿದ್ದೀವಿ. ಯಾಕಂದರೆ ನಮ್ಮದು ಕಲಾ ಪೋಷಕ ಮಠ ಆಗಿರೋದ್ರಿಂದ ಯಾರೇ ಒಂದು ಚಲನಚಿತ್ರ ತೆಗೆದಂಥವ್ರು ಅವರಿಗೆ ಉಚಿತವಾಗಿ ನಾವು ಟ್ರೇಲರ್ ಮತ್ತು ಆಡಿಯೋ ಲಾಂಚಿಂಗ್ ಮಾಡುವಂಥ ವೇದಿಕೆಯನ್ನು ಬಿಟ್ಟುಕೊಟ್ಟು ಅವ್ರಿಗೆ ಯಾವುದೇ ರೀತಿ ₹1 ಶುಲ್ಕ ಇಲ್ಲದೇ ಮಾಡ್ಕೊಂಡು ಬಂದಿದ್ದೀವಿ. ಈಗಾದರೂ ನಾವು ಯಾವುದೇ ಶುಲ್ಕ ತೊಗೊಳ್ಳೋದಿಲ್ಲ. ಅದ್ರ ಜೊತೆಗೆ ಅವ್ರಿಗೆ ನಾವು ಒಂದು ಅಭಿನಂದನಾ ಪತ್ರ ಕೊಡ್ತೀವಿ ಭಾಗವಹಿಸಿದ್ದಕ್ಕಾಗಿ, ಮತ್ತು ಒಂದು ಫಿಲ್ಮ್ ಫೆಸ್ಟಿವಲ್ ಕೊಡ್ತಾರಲ್ಲ ಅದೇ ಥರ ಅವಾರ್ಡ್ ಕೂಡ ಕೊಡ್ತಾ ಇದ್ದೀವಿ ನಾವು. ಅದೇ ಮೂಮೆಂಟು ಈ ಥರ ಒಂದು ಮಾಡ್ಕೊಂಡು ಬಂದಿದ್ದೀವಿ. 3 ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಅದ್ರ ಜೊತೆಗೆ ದಾಸೋಹ ಸೇವೆನೂ ಇರುತ್ತೆ. 1ನೇ ದಿವಸ ವಿಜಯಾನಂದ ಕಾಶ್ಯಪ್ನವ್ರ ಕುಟುಂಬದವರು, 2ನೇ ದಿವಸ NH ಕೋನ್ ರೆಡ್ಡಿ, CS ನಾಡಗೌಡರು, ಅಮರೇಗೌಡ ಬಯ್ಯಾಪುರ, ನವಲಗುಂದ ಶಾಸಕರು, ಮುದ್ದೇಬಾಯಿ ಶಾಸಕರು ಮತ್ತು ಕುಷ್ಟಗಿ ಶಾಸಕರು ಇವ್ರು ಮಾಡ್ತಾಯಿದ್ದಾರೆ 2ನೇ ದಿವಸ. 3ನೇ ದಿವಸ ನಮ್ಮ ಶ್ರೀ GS ಪಾಟೀಲ್ ಶಾಸಕರು ರೋಣದವರು, ಹಾಗೆಯೇ ದೊಡ್ಡಗೌಡ H ಪಾಟೀಲ್ ಶಾಸಕರು ಕುಷ್ಟಗಿ, ದೊಡ್ಡಗೌಡ G ಪಾಟೀಲ್ ಮಾಜಿ ಶಾಸಕರು ಹುನಗುಂದ ಅವರು ಕೂಡ ದಾಸೋಹ ಸೇವೆ ಮಾಡ್ತಾಯಿದ್ದಾರೆ. ಹೀಗಾಗಿ ಇನ್ನೂ ಅನೇಕ ಜನ ಇದಕ್ಕೆ ಪ್ರಾಯೋಜಕರು ಸಾಕಷ್ಟು ಜನ ಇದ್ದಾರೆ. ಅವ್ರ ಹೆಸರು ಎಲ್ಲರೂ ತೊಗೊಳಕ್ಕಾಗಲ್ಲ. ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಇವತ್ತೇನಾದರೂ ಈ ಒಂದು ಸಿದ್ಧಶ್ರೀ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಅದು ಯಶಸ್ವಿ ಮೂಲ ಕಾರಣ ಅಂತಂದರೆ ದಾನ ಧರ್ಮ ಮಾಡಿದವರು, ಅವ್ರಿಗೆ ನಾವು ಮೊದಲು ಧನ್ಯವಾದ ಹೇಳಬೇಕು. ಯಾಕಂದರೆ ಪ್ರಾಯೋಜಕರಿಂದನೇ ಇವತ್ತು ನಡೀತಾ ಇದೆ. ಅವ್ರು ಕೊಟ್ಟ ಮೇಲೆ ನಾವು ನಡೀತೈತೆ, ಇಲ್ಲಾಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ಎಲ್ಲ ಭಕ್ತಾದಿಗಳಿಗೂ ಮತ್ತು ಪ್ರಾಯೋಜಕರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಹೀಗಾಗಿ ಇನ್ನೊಂದು ವಿಶೇಷ ಅಂತಂದರೆ ಈ ವರ್ಷದಿಂದ ನಮ್ಮ ಒಂದು ಕಮಿಟಿ ಒಳಗೆ ನಮ್ಮ ಮುತ್ತಣ್ಣವರು ಅವರು ಕೂಡ ಇನ್ಮೇಲೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ನಮ್ಮ ಶಿವರಾಜ್ ಕುಮಾರ್ ಅಗದಿ ಅತ್ಯಂತ ಬೇಕಾದಂಥವರು. ಮುಂದಿನ ಸರಿ ಶಿವರಾಜ್ ಕುಮಾರ್ ಕರ್ಕೊಂಬರೋ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಪ್ರಶಸ್ತಿ ಕೊಡಬೇಕು ಅಂತ. ಆಯಿತು ನೋಡೋಣ ಅಂತ ಹೇಳಿದ್ದೀವಿ. ಆಮೇಲೆ ಇವಾಗಲೇ ಆಶ್ವಾಸನೆ ಕೊಡಲ್ಲ ನಾವು,
ಯಾಕಂದ್ರೆ ನಮ್ಮದು ಒಂದೆಲ್ಲ ಭಕ್ತರ ಒಂದು ಅಭಿಪ್ರಾಯ ಮತ್ತು ಎಲ್ಲ ಮಾಧ್ಯಮ ಎಲ್ಲರ ಅಭಿಪ್ರಾಯ ತೊಗೊಂಡು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಏನಂದರೆ ಇವರು ಒಂದು 4 ವಿಮಾನ ನಿಲ್ದಾಣಗಳಿಗೆ ಈ ಇದ್ರದ್ದು ಎಲ್ಲ ನಾಡಿನ ಹೋರಾಟಗಾರರು ಕ್ರಾಂತಿ ಸಂಗೊಳ್ಳಿ ರಾಯಣ್ಣ, ಪುತ್ತೂರು ಚೆನ್ನಮ್ಮ ಮತ್ತು ಕುವೆಂಪು, ಇನ್ನೊಬ್ಬರು ಯಾರಿದ್ರು ಬಸವೇಶ್ವರ ಬಸವಣ್ಣವ್ರ ಹೆಸರು ಇವೆಲ್ಲ ಇಡೋರ ಸಂಬಂಧ ಮನೆ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದರು. ಅಲ್ಲಿ ಪೂಜಾ ಗಾಂಧಿ ಅವ್ರು ಬಂದಿದ್ದರು. ಅಲ್ಲಿ ನಾನು ಗೆಸ್ಟ್ ಮಾಡಿದ್ರು, ನಾನು ಹೋಗಿ ಭಾಷಣ ಮಾಡಿ ಬಂದಿದ್ದೀನಿ. ಅಂಥ ವ್ಯಕ್ತಿ, ಹೋರಾಟದ ವ್ಯಕ್ತಿ, ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ ಇವತ್ತು ನಮ್ಮ ಒಂದು ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವರು ಕೂಡ ಭಾಗಿ ಆಗ್ತಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಅವರು ಒಂದು 2 ಮಾತು ಇದ್ರ ಬಗ್ಗೆ ಹೇಳ್ತಾರೆ, ತಾವು ಕೇಳ್ರಿ ಅಂತ ಹೇಳ್ತೀನಿ. ಅಷ್ಟೇ ಹೇಳೋಣ, 2 ಮಾತು. ನಾವು ಹೋದ ವರ್ಷ ನಮ್ಮ ಕಾಲಿನ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಸಮಸ್ಯೆ ಆಗಿರೋದ್ರಿಂದ 2 ದಿವಸ ಮಾಡಿದ್ವಿ. ಬಟ್ ಈ ಸರಿ ಜನರು ಭಕ್ತಾದಿಗಳು ಕೇಳ್ತಾ ಇಲ್ಲ, ನಮಗೆ 3 ದಿವಸನೇ ಮಾಡಬೇಕು, ನಾವು 3 ದಿವಸ ಕಾರ್ಯಕ್ರಮ ಮಾಡಿ ಅಂತ ಒತ್ತಾಯ ಮಾಡಿದ್ರಿಂದ ಈ ವರ್ಷ ನಾವು ಮತ್ತೆ 14 ಜನವರಿ 14, 15, 16 3 ದಿವಸನೇ ಮಾಡ್ತಾಯಿದ್ದೀವಿ. ಎಲ್ಲ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯದ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಆಲ್ರೆಡಿ. ಕಲಾವಿದರಿಗೂ ಕೂಡ ಅವ್ರಿಗೆ ಇಳ್ಕೊಳ್ಳೋ ವ್ಯವಸ್ಥೆ, ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದೀವಿ. ಅದಕ್ಕೆಲ್ಲ ಒಂದು ಬೇರೆ ಬೇರೆ ಕಮಿಟಿಗಳನ್ನು ಮಾಡಿದ್ದೀವಿ. ಹೀಗಾಗಿ ತಾವು ಕೂಡ ಮಾಧ್ಯಮ ಮತ್ತು ಪತ್ರಿಕಾ ಬಳಗದವ್ರಿಗೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಈ ಮಠಕ್ಕೆ ಪ್ರಪ್ರಥಮವಾಗಿ ಬಂದಿದ್ದೆ. ಭಾಳ ಅದ್ಭುತವಾದಂಥ ಒಂದು ಅನುಭವವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಗುಡ್ಡದೊಳಗನ ನಾವೆಲ್ಲ ಒಂದು 3-4 ಕಿಲೋಮೀಟ್ರ್ ಮ್ಯಾಗೆಲ್ಲ ಬಂದವ. ಈ ಒಂದು ವಾತಾವರಣ ಭಾಳ ಅದ್ಭುತವಾಗಿ ಒಂದು ಅನುಭವ ಕೊಡ್ತಕ್ಕಂಥದ್ದು. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಕಲಾವಿದರಿಗೆ ಮತ್ತು ನಾಟಕ ರಂಗದ ಕಲಾವಿದರಿಗೆ ಒಂದು ಪೋಷಕ ಮಠ ನಾನು ತಿಳ್ಕೊಂಡಾಗೆ ಅದಕ್ಕಿಂತ ಪುಟ್ಟರಾಜ ಮಠ ಅಂತ ಅಷ್ಟ ನಾನು ತಿಳ್ಕೊಂಡಿದ್ದೆ. ಆದರೆ ಕನ್ನಡ ಚಲನಚಿತ್ರರಂಗ ಮತ್ತು ನಾಟಕ ರಂಗ ಎಲ್ಲರಿಗೂ ಕೂಡ ಈ ಒಂದು ಮಠ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಇವರಿಗೆ ಒಂದು ಪೋಷಕ ಅಂತ ಒಂದು ಭಾಳ ದೊಡ್ಡ ಕ್ಷೇತ್ರ ಅಂತಂದೇಳಿ ಭಾಳ ಸಂತೋಷದಿಂದ ಬಂದಿದ್ದೀವಿ. ಬಹುಶಃ ವಿಷ್ಣುವರ್ಧನ್ ಭಾರತೀಯವರಿಗೆ ಕೊಡ್ತಾ ಇರತಕ್ಕಂಥ ಈ ಒಂದು ಪ್ರಶಸ್ತಿ ಈ ಕನ್ನಡ ನಾಡಿನ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಪ್ರಶಸ್ತಿ ಕೊಟ್ಟಂಗನ ಅನ್ನೋ ಒಂದು ರೀತಿಯಲ್ಲಿ ಗುರುಗಳು ಬಹಳ ದೊಡ್ಡದಾದಂಥ ಒಂದು ಆಯ್ಕೆಯನ್ನು ಅವ್ರು ಮಾಡಿಕೊಂಡಿದ್ದು. ಆ ಪ್ರಕಾರವಾಗಿ ಮಾಲತಿ ಸುಧೀರ್ ಅವರು ಕೂಡ ಇಲ್ಲಿ ಬರ್ತಾ ಇರೋದು ನಮ್ಮ ಹುಬ್ಬಳ್ಳಿಯ ಹೆಣ್ಮಗಳು. ಸುಧೀರ್ ಅವರು ಬಹಳ ಸಣ್ಣ ವಯಸ್ಸಿನಲ್ಲಿ ಇವತ್ತು ನಮ್ಮನ್ನು ಅಗಲಿದ್ರು ಕೂಡ ಅವ್ರ ಹೆಸರನ್ನ ಉಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ತಾಯಿ ಮಾಲತಿ ಸುಧೀರ್ ಅವರು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಆದ್ರಿಂದ ತಾವು ಇವತ್ತೇನೆಲ್ಲ ಬಂದಿದ್ದೀರಿ, ಮುಂದಿನ ವರ್ಷ ಕೂಡ ಏನು ಶಿವಣ್ಣಗೆ ಕೊಡಬೇಕು ಅಂತಕ್ಕಂಥದ್ದು ಏನು ಕೆಲವೊಂದಿಷ್ಟೆಲ್ಲ ನಾವು ಬೇಡಿಕೆ ಇಟ್ವಿ, ಆಯ್ತು ಅದನ್ನೆಲ್ಲ ನೋಡಿ ಮಾತಾಡೋಣ ಅಂತಕ್ಕಂಥದ್ದು. ಬಹುಶಃ ನನಗೆ ಈ ಒಂದು ಕ್ಷೇತ್ರದಿಂದ ಕನ್ನಡ ಚಲನಚಿತ್ರರಂಗ ಮಾಸಿ ಹೋಗ್ತಾ ಇದೆ ಈಗಿನ ಸಂದರ್ಭದಲ್ಲಿ. ಯಾಕಂದ್ರೆ ನಾವು ಸಾಕಷ್ಟು ಕೆಲಸಗಾರಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ ಚಿತ್ರರಂಗದಲ್ಲಿ, ಎಲ್ಲರ ಜೊತೆಗೂ ಕೆಲಸ ಮಾಡಿರ್ತಕ್ಕಂಥವ್ರು. ನಾವು ವೈಯಕ್ತಿಕವಾಗಿ ಶಿವಣ್ಣ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರದ್ದು, ರಾಜ್ಕುಮಾರ್ ಅವ್ರ ಆಕಸ್ಮಿಕ ಚಲನಚಿತ್ರ ಶೂಟಿಂಗ್ ಕೂಡ ಹುಬ್ಳಿ ಚೆನ್ನಮ್ಮ ಸರ್ಕಲ್ ನಾವೆಲ್ಲ ಮಾಡಿದ್ವಿ. ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಭಿಮಾನಿಗಳ ನಮ್ಮನೆ ದೇವರು ಚೆನ್ನಮ್ಮನ ಒಂದು ಸ್ಥಾನದಲ್ಲಿ ಸರೌಂಡ್ 7 ರಸ್ತೆಗಳು ಬಂದ್ ಮಾಡಿ ಶೂಟಿಂಗ್ ಮಾಡಿದ್ದೆ. ಸೊ ಇದ್ರ ಇತಿಹಾಸ ನೋಡಿದಾಗ ಸಿದ್ದನಕೊಳ್ಳದ ಮಠದ ಒಂದು ಇತಿಹಾಸ ಕೂಡ ರಾಜ್ಕುಮಾರ್ ಅವರಿಗೆ ಬಹಳ ಅಭಿನವ ಸಂಬಂಧ ಅಂತೇಳಿ ಸ್ವಾಮೀಜಿ ಭಾಷಣದಲ್ಲಿ ನಾನು ಯೂಟ್ಯೂಬ್ದಲ್ಲಿ ನೋಡಿದ್ದೆ, ಗೂಗಲ್ದಲ್ಲಿ. ರಾಜ್ಕುಮಾರ್ ಅವರಿಗೆ ಬಹಳ ಪವರ್ಫುಲ್ ಆಗಿ ಮಗು ಹುಟ್ಟುತ್ತಿದೆ ಅಂತೇಳಿ ಸ್ವಾಮೀಜಿ ಹೇಳಿದ್ರು ಅಂತ ಭವಿಷ್ಯ ಹೇಳಿದ್ದ ಅಂತಂದೇಳಿ ನಾನು ನೋಡಿದೆ. ಪವರ್ಫುಲ್ ಹುಡುಗನ ಹುಟ್ಟಿದ್ದ ಪುನೀತ್ ರಾಜ್ಕುಮಾರ್. ಆದ್ರೆ ದುರ್ದೈವ ಇವತ್ತು ಅವ್ರು ಎಲ್ಲೇ ಹೋದ್ರು ಕೂಡ ಅವ್ರು ಮಾಡಿರ್ತಕ್ಕಂಥ ಚಲನಚಿತ್ರ ರಂಗದಲ್ಲಿ ಕೆಲಸ ಮಾಡಿದ್ದು ಮತ್ತು ಸಮಾಜ ಸೇವೆ. ಇವತ್ತು ನಾನು ಈ ಮಠದ ಒಳಗಡೆ ಬಂದ ಮೇಲೆ ಗುರುಗಳು ನಮ್ಗೆ ಅಲ್ಲಿ ಒಂದು ಟಿಫಿನ್ ವ್ಯವಸ್ಥೆ ಮಾಡಿದ ಮೇಲೆ ಈ ಪತ್ರಿಕಾಗೋಷ್ಠಿಗೆ ಬರ್ಬೇಕಾದ್ರೆ ಅಲ್ಲಿ ಒಂದು ಬೋರ್ಡ್ ಮೇಲೆ ಬರ್ತಿದ್ದು ನಾನು ನೋಡಿದೆ. ಅದನ್ನು ನೋಡಿದ ಮೇಲೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಬಹುಶಃ ಯಾವ ಮಠದೊಳಗೂ ಇಷ್ಟೊಂದು ಖಡಕ್ಕಾಗಿ ಸಂದೇಶ ಕೊಡ್ತಕ್ಕಂಥದ್ದಿಲ್ಲ. ಯಾಕಂದ್ರೆ ಬಂದಂಥ ಭಕ್ತರನ್ನ ಹೊಗಳಿ
ಅವರಿಂದ ಏನಾದರೂ ದುಡ್ಡು ಕಿತ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಎಲ್ಲಾ ಮಟ್ಟದೊಳಗೆ ಮಾಡಂಗಿಲ್ಲ. ಎಲ್ಲ ಮಟ್ಟದಲ್ಲಿ ದಾಸೋಹ ಆಶೀರ್ವಾದ ಎಲ್ಲ ಕಡೆ ಇರೋದ. ಎಲ್ಲ ಒಂದ್ ಕಡೆ 5% 10% ಹೆಸರು ಕಳಿಸ್ತಕ್ಕಂಥ ಮಠಗಳನ್ನ ಎಲ್ಲ ನೋಡಿದೀವಿ. ಅದ್ರ ಹೆಸರೆಲ್ಲ ಯಾರು ಹೋಗಲ್ಲ. ಆದ್ರೆ ಇಲ್ಲಿ ಒಳಗೆ ಬಂದ ಮೇಲೆ ನಾವು ನೋಡಿದೆ, ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿ ಆಗ್ಲೇಬೇಕು. ಇದು ಕಾಲಚಕ್ರದ ನಿಯಮ. ಬಹುಶಃ ಇಂಥ ಒಂದು ಸಾರ ಗೀತೆ ಏನೈತಲ್ಲ, ಇಡೀ ಮಾನವನ ಒಂದು ಜೀವನ ಹೆಂಗ್ ನಡೆಸ್ಬೇಕನ್ನೋದನ್ನ ಅವ ಹೊರಗಡೆ ಏನೇನೇನೇನೋ ಕಟ್ಕೊಂಡು ಬಂದಿರ್ತಾನ. ಆದ್ರೆ ಈ ಕ್ಷೇತ್ರಕ್ಕೆ ಬಂದ ತಕ್ಷಣ ಆ ಒಂದು ಬಾಡಿ ಮೇಲಿನ ಸಾಲ ನೋಡಿದಂದ್ರೆ ಅವ್ನು ಗೊತ್ತಾಕೈತಿ ಜೀವನ ಇನ್ನು ಮೊರೆ ಮೂರೋ ದಿನ ನಾನು ಜನಸೇವೆ ಮಾಡಬೇಕು, ನಾನು ದಾನ ಧರ್ಮ ಮಾಡಬೇಕು, ನಾನು 4 ಜನಕ್ಕೆ ಅನ್ನ ಹಾಕ್ಬೇಕು, 4 ಮಠಕ್ಕೆ ನಾನು ದಾನ ಮಾಡಬೇಕು, ಸಾರ್ವಜನಿಕರ ಇದೆಲ್ಲ ಇದೇನು ನಾವೇನು ಪಡ್ಕೊಂಡ್ ಬಂದಿದ್ವಿ ಎಲ್ಲ ಸಾರ್ವಜನಿಕರಿಗೆ ಸೇರಬೇಕು, ಆ ದೇವರಿಗೆ ಸೇರ್ಬೇಕು ಅನ್ನೋದನ್ನ ಬರೀ 4 ಸಾಲದೊಳಗೆ ಅದ್ಭುತವಾಗಿ ಗುರುಗಳು ಬರೆದಿದ್ದು ನೋಡಿದ ಮೇಲೆ ಬಹುಶಃ ಈ ಮಠದಿಂದ ನಿಜವಾಗಲೂ ಕೂಡ ಭಕ್ತರಿಗೆ ಒಂದು ಒಳ್ಳೆಯದಾದಂಥ ಒಂದು ಆಶೀರ್ವಾದ, ಒಳ್ಳೆಯದಾದ ಸಂದೇಶ ಇಲ್ಲಿ ಆಗ್ತಾ ಇದೆ. ಆದ್ರಿಂದ 14, 15, 16 ಬಹುಶಃ 3 ದಿನನೂ ಕೂಡ ನಾವು ಹುಬ್ಳಿನಿಂದ ನಾವಿಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಬಹುಶಃ ಗುರುಗಳು ಹೆಲಿಕಾಪ್ಟರ್ ಹೇಳಿಲ್ಲ. ಇದಕ್ಕಿಂತ ಏನಿತ್ತಲ್ಲ, ಮುಂದಿನ ಸಾರಿ ಬಹಳ ಅದ್ಭುತವಾಗಿ ಈ ಒಂದು ಸಿದ್ದನಕೋಳದ ಮಠದ ಜಾತ್ರಾ ಮಹೋತ್ಸವವನ್ನ ನೀವೆಲ್ಲರೂ ಸೇರ್ಕೊಂಡು ಅದು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದಿದ್ದೀರಿ. ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಏನು ತಪ್ಪು ತಡೆಗಳಾದ್ರೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನು ಹೊರಗಡೆ ತೋರಿಸ್ಲಾರ್ದನ ಈ ಒಂದು ಮಠ ನಿಮ್ಮ ಮನೆತನ ಗೌರವ, ನಮ್ಮ ಮನೆತನ ಗೌರವ ಹೆಂಗ್ ನಾವು ಕಾಪಾಡ್ತೇವೆ, ಅದೇ ರೀತಿ ಒಂದು ಬಹಳ ದೊಡ್ಡದಾದಂಥ ಕಾರ್ಯಕ್ರಮ. ಯಾಕಂದ್ರೆ ಭಾರತಿ ವಿಷ್ಣುವರ್ಧನ್ ಅವರು ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಅತಿ ಹೆಚ್ಚು ಅಭಿನಯ ಮಾಡಿರ್ತಕ್ಕಂಥವ್ರು ಕೂಡ ಕಪ್ಪು ಬೆಳಕು ಚಲನಚಿತ್ರದಲ್ಲಿ ಅವರು ಅಭಿನಯ ಮಾಡೋದ್ರ ಮೂಲಕ ಇವತ್ತು ಶಾಸ್ತ್ರಿ ವಿಷ್ಣುವರ್ಧನ್ ಅವರ ಒಂದು ಪತ್ನಿಯಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರ ಪರವಾಗಿ, ಕನ್ನಡ ನಾಡಿಗಾಗಿ ಮತ್ತು ಪಂಚಭಾಷೆ ತಯಾರಾಗಿ ಕೆಲಸ ಮಾಡಿರ್ತಕ್ಕಂಥ ಭಾರತಿ ವಿಷ್ಣುವರ್ಧನ್ ಅವರು ಬಹುಶಃ ಕನ್ನಡಿಗರ ಅವ್ರನ್ನ ಮರ್ತಿರ್ಬಹುದು ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ಸಿದ್ದನಕೋಳ ಸ್ವಾಮಿಗಳು ವಿಷ್ಣುವರ್ಧನ್ ಅವ್ರ ಹೆಸರು ಮತ್ತು ಭಾರತಿ ವಿಷ್ಣುವರ್ಧನ್ ಹೆಸರು ಇನ್ನೂ ಜೀವಂತ ಇದೆ ಅಂತ ಇವತ್ತು ನಾಳೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಬಹುಶಃ ಇದು ಕನ್ನಡಿಗರು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ದಿನ, ಅದು 15ನೇ ತಾರೀಕಿನ ದಿನ. ಹಿಂಗಾಗಿ ನಾವೆಲ್ಲರೂ ಕೂಡ 15ನೇ ತಾರೀಕಿನ ಆ ಒಂದು ಕಾರ್ಯಕ್ರಮವನ್ನ ಬಹಳ ಕಣ್ತುಂಬ ನೋಡ್ತಕ್ಕಂಥದ್ದು, ಲೈವ್ ಆಗಿ ಇಡೀ ಕರ್ನಾಟಕ ನಾಡಿನ ಜನದಿಂದ ನೋಡಿ ಆ ತಾಯಿ ವಿಷ್ಣುವರ್ಧನ್ ಅವರಿಗೆ ಇನ್ನೂ ಸ್ವಾಮಿಗಳ ಆಶೀರ್ವಾದ ಆಗಲಿ, ಕನ್ನಡಿಗರಿಗೆ ಸ್ವಾಮಿಗಳ ಆಶೀರ್ವಾದ ಆಗಲಿ. ಏನು ರಾಜ್ಕುಮಾರ್ ಅವ್ರ ಬಗ್ಗೆ ಬಹಳ ಒಂದು ಅಭಿನವ ಸಂಬಂಧ, ರಾಜ್ಕುಮಾರ್ ಅವ್ರಿಗೆ ಎಷ್ಟು ಭಕ್ತಿಯಿಂದ ಹಿಂದಿನ ಗುರುಗಳು ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಕನ್ನಡ ಚಿತ್ರರಂಗಕ್ಕೆ ಇವತ್ತು ಫ್ರೀ ಆಗಿ ಟ್ರೈಲರ್ ತೋರಿಸ್ತಕ್ಕಂಥದ್ದು, ಇವತ್ತು ಹಾಡುಗಳ ಪ್ರದರ್ಶನ ಆಗ್ತಕ್ಕಂಥದ್ದು, ಕನ್ನಡ ಚಿತ್ರರಂಗಕ್ಕೆ ಒಂದು ಭದ್ರ ಬುನಾದಿ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಮಠದ ಒಂದು ಪರಂಪರೆ ಇವತ್ತು ಬಹುಶಃ ನನಗೆ ಬಹಳ ಅನ್ಸಂಗೆ. ಯಾಕಂದ್ರೆ ಕಲಾ ಪೋಷಕ ಮಠ ಅಂತ ಏನು ಬರ್ತಾ ಇದೆ, ನಿಜವಾಗ್ಲೂ ಕೂಡ ಇದು ಕಲಾ ಪೋಷಕ ಮಠನೇ ಅನ್ನುವಂಥ ಒಂದು ನಮಗೊಂದು ಬಹಳ ಒಂದು ಹೆಮ್ಮೆಯ ವಿಷಯ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಮಠ ಈ ರೀತಿ ಕಲೆಗೆ ಮತ್ತು ಚಿತ್ರರಂಗಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಯಾವುದೇ ಮಠ ಇಲ್ಲ. ಆದ್ರಿಂದ ಇಂಥ ಒಂದು ಮಠದ ಒಂದು ಪರಂಪರೆ ಬಹುಶಃ ಜಗತ್ತಿಗೆ ಈ ಮಠದ ಪರಂಪರೆ ಇನ್ನೂ ಬೆಳಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಬಹಳ ವಿಶೇಷವಾಗಿ ನೀವು ಪತ್ರಿಕಾಗೋಷ್ಠಿಯನ್ನು ಇವತ್ತು ಗುರುಗಳು ಕೂತಿದ್ದು ಬಹಳ ದೊಡ್ಡ ಸಂಖ್ಯೆ ನೀವೆಲ್ಲ ಬಂದಿದ್ದೀರಿ. ಅವರು ಏನು 4 ವಿಮಾನ ನಿಲ್ದಾಣಗಳ ಹೋರಾಟ ಕೈಗೊಂಡಿದ್ದಾರೆ ಗುರುಗಳು. ಮುಂದಿನ ದಿನಮಾನದಲ್ಲಿ ಬಹುಶಃ ಸೋಮಣ್ಣವರು ನಾಳೆ ಬಂದ್ರೆ ಗುರುಗಳ ಒಂದು ಹಸ್ತಾಕ್ಷರ ಮೂಲಕ ಒಂದು ಪತ್ರವನ್ನು ವೇದಿಕೆ ಮೇಲೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಅದು ಮಾಡ್ತಕ್ಕಂಥದ್ದು ಅವ್ರ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಇದ್ರ ಜೊತೆ ಈ ಒಂದು ಜಾತ್ರಾ ಮಹೋತ್ಸವ, ತೇರು ಎಳಿತಕ್ಕಂಥ ಕಾರ್ಯಕ್ರಮ, ಲಕ್ಷಾಂತರ ಜನರಿಗೆ ಅನ್ನ ಒಂದು ಪ್ರಸಾದ ಕಾರ್ಯಕ್ರಮ ಎಲ್ಲವಕ್ಕೂ ಕೂಡ ಲಕ್ಷಾಂತರ ಜನ ಈ ಮಠದ ಭಕ್ತರು ಬರಬೇಕು ಅಂತಕ್ಕಂಥ ಒಂದು ವಿನಂತಿ. ಯಾಕಂದ್ರೆ ಅವ್ರಿಗೆ ಭಕ್ತರ ಸಮೂಹ ಬಹಳ ದೊಡ್ಡದು. ನಾವು ಒಬ್ಬ ಭಕ್ತರಾಗಿ ಇಡೀ ಬಾಗಲಕೋಟೆ, ಹುಬ್ಳಿ, ಧಾರವಾಡ, ಗದಗ, ಈ ಕಡೆ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ಭಕ್ತರು ಬರ್ಬೇಕಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.